ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಮೇ ಡೇ. ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಸೊ ಮನೆಯಲ್ಲಿ ಯಾರು ಹೌಸ್ ವೈಫ್ ಆಗಿದ್ದಾರೆ, ಹೊರಗಡೆ ಯಾರು ದುಡಿತಾರೆ, ಎಲ್ಲರಿಗೂ ಕೂಡ ಹ್ಯಾಪಿ ಮೇ ಡೇ. ಹಸ್ಬೆಂಡಿಗೆ ರಜೆ ಇದ್ದಿದ್ದರಿಂದ ಸೊ ಅವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬಟ್ ನಮ್ಗೆ ಅವತ್ತು ದರ್ಶನ ಸಿಗಲಿಲ್ಲ ದೇವ್ರದ್ದು. ಅದಕ್ಕೋಸ್ಕರ ಇವತ್ತು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಹಾಗೆ ವ್ಲಾಗ್ನ ಕೂಡ ಮೇ ಬಿ ಕಂಟಿನ್ಯೂನೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ವ್ಲಾಗ್ ಮಾಡಿ 1 ವೀಕ್ ಆಗಿದೆ. ಸೊ ಮಾಸ್ಕ್ ಕೂಡ ಹಾಕ್ಕೊಂಡಿದ್ದೀನಿ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಅದಷ್ಟು ಬೇಗ ನನ್ನ ಲೈಫಲ್ಲಿ ಒಂದು ಬಿಗ್ ಚೇಂಜ್ ಬರುತ್ತೆ. ಸೊ ಅದನ್ನು ಮುಂದೆ ಬರುವಂಥ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೇ ಬಿ ಡಿಲೀಟ್ ಮಾಡಿದ್ರು ಮಾಡ್ಬಿಡ್ತೀನಿ, ಅದನ್ನು ಹೇಳೋಕ್ಕಾಗಲ್ಲ. ಏಕೆಂದರೆ ನನ್ನ ಬ್ಲಾಗಲ್ಲಿ ಯಾವಾಗಲೂ ಆಲ್ವೇಸ್ ಪಾಸಿಟಿವೇ ಇರಬೇಕು. ಸೊ ಇದು ಕೂಡ ಪಾಸಿಟಿವೇ, ಬಟ್ ಬೇಡ ಆ ಟೈಮಲ್ಲಿ ನಾನೇನು ಅದನ್ನು ವ್ಲಾಗಲ್ಲೇ ಹೇಳ್ತೀನಿ ಏನಕ್ಕೆ ಅಂತ ಎಲ್ಲ ಅಂದ್ಬಿಟ್ಟು. ಹಂಗಾಗಿ ಮೇ ಬಿ ವ್ಲಾಗ್ ಹಾಕಿ ಅದನ್ನು ಡಿಲೀಟ್ ಕೂಡ ಮಾಡ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಿಮಗೆ ಇನ್ಫಾರ್ಮೇಷನ್ ಅಂತೂ ಕೊಡ್ತೀನಿ ಆದಷ್ಟು ಬೇಗ ನನ್ನ ಲೈಫಲ್ಲಿ ಏನು ಚೇಂಜಸ್ ಆಗ್ತಾಯಿದೆ ಅನ್ನೋದನ್ನು. ಸೊ ಅಲ್ಲಿವರೆಗೂ ಕೀಪ್ ಮೌತ್ ಶಟ್ ಅಂತಾರಲ್ಲ, ಹಾಗೆ ಕೀಪ್ ಮೌತ್ ಶಟ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ. ನಿಮಗೂ ಕೂಡ ರಾಯರ ದರ್ಶನ ಇವತ್ತು ಮಾಡಿಸ್ತೀವಿ. ಸೊ ಬಿಸಿಲು ಆಗಿದೆ, ಏನು ಮಾಡೋಕ್ಕಾಗಲ್ಲ. ಸಂಡೇ ಅಲ್ವಾ? ಸೊ ಸಂಡೇ ಇವತ್ತು ಸಂಡೇ ಅಂತಲೇ ಅನ್ನಿಸ್ತಾ ಇದೆ ನನಗೆ, ಹೇಳಬೇಕು ಅಂತ ಹೇಳಿದ್ರೆ. ರಜಾ ಇರೋದರಿಂದ, ಸೊ ರಜಾ ಇದ್ದಿದ್ದರಿಂದ ಆರಾಮಾಗಿ ಎದ್ದು ಫ್ರೆಶಪ್ ಆಗಿ ಎಲ್ಲ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ. ಬನ್ನಿ ನಿಮಗೂ ಕೂಡ ಕರ್ಕೊಂಡೋಗಿ ನಾನು ದೇವ್ರ ದರ್ಶನ ಮಾಡಿಸ್ತೀನಿ, ರಾಯರ ದರ್ಶನ ಮಾಡಿಸ್ತೀನಿ. ನಾನು ಹೋಗ್ತಾ ಇರೋದು ಕಾಮಧೇನು ಕ್ಷೇತ್ರಕ್ಕೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಹೋಗ್ತಾ ಅಂದವೇ ಸಾಯಿಬಾಬಾ ಟೆಂಪಲ್ ಕೂಡ ಸಿಗುತ್ತೆ. ಅವತ್ತು ಹುಣ್ಣಿಮೆ, ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಏಕೆ ಇಷ್ಟು ಜನ ಇದ್ದಾರಲ್ಲ ಅಂಥೇಳಿ ಥಿಂಕ್ ಮಾಡುವಾಗ ಆಮೇಲೆ ಫ್ಲ್ಯಾಶ್ ಆಯಿತು, ಇವತ್ತು ಹುಣ್ಣಿಮೆ ಅಲ್ವಾ ಅಂಥೇಳಿ. ಸೊ ಒಳ್ಳೆ ದಿನವೇ ಹೋಗಿದ್ದೀವಿ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಅನ್ನಿಸ್ತು ನನಗೆ. ಆವತ್ತು ರಿಟರ್ನ್ ಬಂದಿದ್ರು, ಇವತ್ತು ಒಂದು ಒಳ್ಳೆ ದಿನ, ನಮಗೆ ದೇವ್ರ ದರ್ಶನ ಸಿಗ್ತಾಯಿದೆ ಹುಣ್ಣಿಮೆ ದಿನ ಅಂಥೇಳಿ ಹೋದ್ವಿ. ಆ್ಯಸ್ ಯೂಶ್ವಲ್ ಜನ ಜಾಸ್ತಿನೇ ಇದ್ದರು ಅಂತಲೇ ಹೇಳ್ಬೋದು. ತುಂಬ ಜನ ಆ ಥರನೂ ಏನಿರಲಿಲ್ಲ, ನಾರ್ಮಲಾಗಿ ಮೀಡಿಯಮ್ ಆಗಿದ್ದರು. ಸೊ ಹೋಗಿದ ತಕ್ಷಣ ಎಲ್ಲ ಗಾಡಿ ಪಾರ್ಕ್ ಮಾಡಿಬಿಟ್ಟು ಚಪ್ಪಲಿ ಎಲ್ಲ ಬಿಟ್ಟು ಕೈಕಾಲೆಲ್ಲ ತೊಳ್ಕೊಂಡು ಹೊರಟ್ವಾ. ಸೊ ಆ ಒಂದು ಏನಂದರೆ ಅಲ್ಲಿಂದ ಒಂದು 10 ಹೆಜ್ಜೆ ಹಾಕಿರ್ಬೋದೇನೋ ಅಷ್ಟೇ. ಅಷ್ಟು ಹೆಜ್ಜೆ ಹಾಕೋಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ, ಕಾಲೆಲ್ಲ ಸುಟ್ಟೋಗ್ತಾಯಿದೆ ಹೇಳ್ಬೇಕು ಅಂತ ಹೇಳಿದ್ರೆ. ಅಷ್ಟು ಬಿಸಿಲು ಥರನೇ ಇತ್ತು. ಸೊ ಆದರೂ ಕೂಡ ಅಲ್ಲಲ್ಲೇ ಗಿಡ ಮರಗಳಿರೋದ್ರಿಂದ ವಾತಾವರಣ ತಂಪಾಗಿ ಕೂಡ ಇತ್ತು ಅಂತಲೇ ಹೇಳ್ಬೋದು. ಅಲ್ಲಿಂದ ಮುಗಿಸ್ಕೊಂಡು ಹೇಗೂ ಹುಣ್ಣಿಮೆ ದಿನ ಹೋಗಿದ್ದೀವಲ್ವ, ತುಪ್ಪದ ದೀಪ ಹಚ್ಬಿಡೋಣ. ನಾನು ಯಾವತ್ತೂ ದೇವಸ್ಥಾನಕ್ಕೆ ಅಲ್ಲಿ ತುಪ್ಪದ ದೀಪ ಹಚ್ಚಿರಲಿಲ್ಲ. ಹುಣ್ಣಿಮೆ ದಿನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ತೊಗೊಳ್ಳೋಣ ಅಂಥೇಳಿ ಹೋದ್ವಿ. ಅಂದರೆ 50 ರೂಪಾಯಿ ಕೊಟ್ಟರೆ 5 ದೀಪ ಕೊಡ್ತಾರೆ. ನಂಗೆ ಗೊತ್ತೇ ಇಲ್ಲ ಎಲ್ಲಿ ತೊಗೊಂಡು ದೀಪ ತೊಗೊಂಡು ಅಂದರೆ ಟಿಕೆಟ್ ತೊಗೊಂಡು ಎಲ್ಲಿ ಹೋಗಬೇಕು ಅಂತೇಳಿ ನಂಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಅಲ್ಲಿ ಯಾರನ್ನೋ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಈ ಕಡೆ ಲೈನಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಅಂತ. ಸೊ 5 ದೀಪಕ್ಕೆ 50, ಅದೆಷ್ಟೆಷ್ಟು ಇರುತ್ತೆ, 9 ದೀಪಕ್ಕೆ 100 ಆ ಥರ ಎಲ್ಲ ಅಲ್ಲಿ ಬೋರ್ಡ್ ಹಾಕಿದರು. ಸೊ ನಾನು 5 ದೀಪ ತೊಗೊಂಡೆ. 1 ಟಿಕೆಟ್ ತೊಗೊಂಡ್ರೆ ಇಬ್ಬರಿಗೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಅಲ್ಲಿ ದೀಪ ತೊಗೊಂಡು ಅಲ್ಲೇ ಅವರೇ ದೀಪನ ಹಚ್ಚಿಟ್ಟಿರ್ತಾರೆ, ಒಂದು ಕಾಮಾಕ್ಷಿ ದೀಪದಲ್ಲಿ. ಸೊ ದೇವರ ಹತ್ರ ಹೋದಾಗ ದೀಪನ ಹಚ್ಕೊಂಡು ದೇವರಿಗೆ ನಾವೇ ಬೆಳಗ್ಬಿಟ್ಟು ಅಲ್ಲೇ ಒಂದು ಕೊಂಡ ಥರ ಇದು ದೀಪಗಳನ್ನ ಹಾಕೋ ಒಂದು ಕುಂಡ ಇಟ್ಟಿರ್ತಾರೆ. ಸೊ ಅದರೊಳಗಡೆ ಆ ದೀಪನ ಹಾಕ್ಬಿಟ್ಟು ಬರೋ ಅಂಥದ್ದು. ಸೊ ಫಸ್ಟ್ ಟೈಮ್ ನಾನು ಈ ಥರ ದೀಪ ಹಚ್ಚಿದ್ದು ಹೋಗಿದ್ದೀನಿ ಒಂದು 2-3 ಸಲ. ಬಟ್ ಏನಂದರೆ ಸುಮ್ಮನೆ ದೂರದಿಂದ ಹಾಗೆ ಕೈ ಮುಕ್ಕೊಂಡು ದೇವರಿಗೆ ಇದು ಮಾಡ್ಕೊಂಡು ಬಂದುಬಿಟ್ಟಿದೆ. ಇದೇ ಫಸ್ಟ್ ಟೈಮ್ ನಾನು ದೀಪ ಹಚ್ಚಿದ್ದು. ನೀವು ಯಾರಾದರೂ ಹಚ್ಚೋರಿದ್ರೆ ನಿಮಗೂ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ ಅಂಥೇಳಿ ನಾನು ನಿಮಗೆ ಹೇಳಿದಷ್ಟೇ. ನನಗೆ ಗೊತ್ತಿರಲಿಲ್ಲ ಫಸ್ಟು ಏನು ಅಂತ ಹೇಳಿದ್ರೆ. ಸೊ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ರಾಘವೇಂದ್ರ ಸ್ವಾಮಿ ಬ್ಲೆಸ್ಸಿಂಗ್ ನಮಗೆಲ್ಲ ಇರುತ್ತೆ ಅಂತ ನಾನು ನಂಬಿದ್ದೀನಿ. ನಿಜವಾಗ್ಲೂ ತುಂಬಾ ಒಂಥರ ಮೈಂಡ್ ಅಪ್ಸೆಟ್ ಆಗಿತ್ತು ನನಗೆ. ಸೊ ಅಲ್ಲಿ ಹೋಗಿದ್ದು ಒಂಥರ ಪಾಸಿಟಿವ್ ಆಯಿತು ನನಗೆ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿ ನಿಮಗೂ ಕೂಡ ಹತ್ತಿರದಿಂದ ದೇವ್ರ ದರ್ಶನ ಕೂಡ ಮಾಡಿಸಿದ್ದೀನಿ. ಸೊ ಎಲ್ಲ ಆದಮೇಲೆ ಅಲ್ಲಿ ಮಂತ್ರಾಕ್ಷತೆ ಕೂಡ ಕೊಡ್ತಾಯಿದ್ರು. ಸೊ ಮಂತ್ರಾಕ್ಷತೆನ ತೊಗೊಂಡು ಮತ್ತು ಕಲ್ಪವಲ್ಲಿ ಅಮ್ಮ ಅವರಿದ್ದಾರಲ್ಲ, ಸೊ ಅಲ್ಲೂ ಕೂಡ
ನೋಡೋಣ ಅಂಥೇಳಿ ಹೋದ್ವಿ. ತುಂಬ ಜನ ಅಂದರೆ ಜನ ಜಾಸ್ತಿ ಇದ್ದರೂ ಅಲ್ಲೇನು ನೋಡೋದಕ್ಕೆ ಆ ಥರದ್ದೆಲ್ಲ ಏನು ರಶ್ ಇರೋದಿಲ್ಲ. ದೇವಸ್ಥಾನ ದೊಡ್ಡದು ಇರೋದರಿಂದ ಆರಾಮಾಗೆಲ್ಲ ಇದಾಗುತ್ತೆ. ನಾ ಹೋದಾಗ ಯಾವಾಗಲೂ ಫುಲ್ಲು ರಶ್ ಆ ಥರದ್ದೆಲ್ಲ ಏನು ನಾನು ನೋಡಿಲ್ಲ. ಸೊ ಇದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು, ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಒಂದು ಇದು ಏನು ಹೇಳ್ತಾರೆ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ ಚಿಕ್ಕದಾಗಿ. ಅಲ್ಲಿ ಹೋಗಿ ಏನಾದರೂ ತೊಗೊಳ್ಳೋಣ ಅಂಥೇಳಿ ಹೋಗಿದ್ದು. ಬಟ್ ಏನು ಲಾಸ್ಟ್ ಟೈಮ್ ಹೋಗಿದ್ದಾಗ ನಾನು ರಾಘವೇಂದ್ರ ಸ್ವಾಮಿ ಮೂರ್ತಿ ಎಲ್ಲ ತೊಗೊಂಡು ಬಂದಿದ್ದೆ. ಬಟ್ ನೋಡೋಣ ಈ ಸಲ ಏನಾದರೂ ಬುಕ್ ತೊಗೊಳ್ಳೋಣ, ಒಂಥರ ಓದೋದಕ್ಕೆ ಚೆನ್ನಾಗಿರೋದು ಆ ಥರ ನೋಡ್ಬಿಟ್ಟು ಬುಕ್ ತೊಗೊಳ್ಳೋಣ ಅಂಥೇಳಿ ಹೋದೆ. ನನ್ನ ಮಗನೂ ಕೂಡ ಓದಿಸೋಣ ಅಂತ. ಬಟ್ ನನಗೆ ಅಲ್ಲಿ ಯಾವುದು ನನ್ನ ಮಗನೂ ಓದಲಿ ಆ ಥರದ್ದು ಯಾವುದು ಅನ್ನಿಸ್ಲಿಲ್ಲ. ಬಟ್ ಅವನು ಬಂದಿದ್ದರೆ ಅವನ ಡಿಸಿಷನ್ನು ನಾನು ತೊಗೋಬೋದಾಗಿತ್ತು ಅಂಥೇಳಿ ನೆಕ್ಸ್ಟ್ ಟೈಮ್ ಅವನು ಕರ್ಕೊಂಬರೋಣ ಅಂತ ಬಂದೆ. ಅಲ್ಲಿಂದ ಒಂದಷ್ಟು ಮೂರ್ತಿಗಳನ್ನೆಲ್ಲ ನೋಡಿದ್ವಿ. ಇಲ್ಲಿ ಔಲ್ ಸ್ಟ್ಯಾಚು ಕೂಡ ಇತ್ತು, ಅದು 750 ಕೂಡ ಇದೆ. 750, 500, 600 ನನಗೆ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು. ಏಕೆಂದರೆ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ, ಜಸ್ಟ್ 150 ಏನೋ ಕೊಟ್ಟು ತೊಗೊಂಡಿರೋ ಅಂಥದ್ದು. ಇನ್ನೊಂದು ಪುಟ್ಟಾಣಿದಿತ್ತು, ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಏಕೆಂದರೆ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಬೇಡ ಮೇಡಮ್, ಅಲೋ ಇಲ್ಲ ಅಂತ ಹೇಳಿದ್ರೆ. ಸರಿ ಅವ್ರು ಹೇಳಿದ್ಮೇಲೆ ಅವ್ರು ಹೇಳೋ ಅಷ್ಟರಲ್ಲಿ ಇದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಅವ್ರು ಹೇಳಿದ್ಮೇಲೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನು ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ತೊಗೊಂಡ್ರು, ಕೈಗೆ ಒಂದು ಕಪ್ಪು ದಾರದ ಥರ ಏನೋ ತೊಗೊಂಡ್ರು. ಒಂದಷ್ಟು ಐಟಮ್ನ ತೊಗೊಂಡಿದ್ದಾರೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ಐಟಮ್ ತೊಗೊಂಡಿದ್ದಾರೆ ಅವರು ಅಂತ. ಬಟ್ ನಾನು ಏನು ತೊಗೊಳ್ಳೋ ಮೂಡಲ್ಲಿ ಇರಲಿಲ್ಲ. ನಾನು ಜಸ್ಟ್ ಹೋದೆ, ಅವ್ರು ಏನು ತೊಗೊಂಡ್ರು ಅದನ್ನು ಅವರೇ ಬಿಲ್ ಮಾಡಿಸ್ಕೊಂಡು ಅವರೇ ಇದು ಮಾಡಿದ್ದು. ಇದು ಒಂದು ದಾರ ಇಷ್ಟ ಆಯಿತು ಅಂತೇಳಿ ಅವರೇ ತೊಗೊಂಡಿದ್ದಂಥದ್ದು. ನನ್ನ ಮಗ ಅವಾಗ ದಾರ ಕಟ್ಕೊಂಡಿದ್ರು, ಅದು ಕೈಗೆ ಫುಲ್ ಟೈಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದಾರೆ. ಅಲ್ಲಿಂದ ನಾನು ಸಿರಿ ಪಾಪು ಅಂದರೆ ನಾವು ಮಂತ್ರಾಲಯಕ್ಕೆ ಹೋದಾಗ ಮೇಘನ ಪ್ರೆಗ್ನೆಂಟ್ ಅಂತ ಗೊತ್ತಾಗಿತ್ತಲ್ವ. ಸೊ ಹಂಗೇನಾದರೂ ಹೆಣ್ಮಗು ಅಲ್ಲಿಂದ ಬಂದಮೇಲೆ ಹೆಣ್ಮಗು ಆದರೆ ಈ ಥರ 101 ರೂಪಾಯಿ ಅನ್ನದಾನಕ್ಕೆ ಕೊಡ್ತೀನಿ ಅಂಥೇಳಿ ಇಲ್ಲಿ ಕಾಮಧೇನು ಕ್ಷೇತ್ರಕ್ಕೆ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಸೊ ಹಾಗೆ ದೇವರಿಗೆ 101 ರೂಪಾಯಿ ಇದು ಮಾಡಿಬಿಟ್ಟು ಕಾಣಿಕೆನ ಅನ್ನದಾನಕ್ಕೆ ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನೋಡ್ಬೋದು ಬಿಸಿಲು ಇರೋದರಿಂದ ಆ ಥರ ಫುಲ್ಲು ಮ್ಯಾಟ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟಿರ್ತಾರೆ, ಅದ್ರ ಮೇಲೆ ನಡ್ಕೊಂಡು ಬಂದರೆ ಇದಾಗಲ್ಲ ಅಂತ. ಬಟ್ ಆ ನೀರು ಹಾಕಿರೋದು ಕೂಡ ತುಂಬಾ ಬಿಸಿ ಬಿಸಿ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಬಟ್ ಅದು ಹಾಕಿಲ್ಲ ಅಂದರೆ ನಿಜವಾಗ್ಲೂ ಅಷ್ಟು ದೂರ ಕೂಡ ನಡೆಯೋಕ್ಕಾಗಲ್ಲ, ಒಂದು 2 ಸ್ಟೆಪ್ಪು ಕೂಡ ನಡೆಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅಲ್ಲಿಂದ ಹೊರಗೆ ಬಂದವರು ಮತ್ತೆ ದೇವರಿಗೆ ಕೈ ಮುಗಿದು ಆಮೇಲೆ ಇವೊಂದು ಏನು ದೇವಸ್ಥಾನದ ಒಂದು ಮಾಡೆಲ್ನ ಅಲ್ಲಿ ಇಟ್ಟಿದ್ದಾರೆ. ಸೊ ಅದರದ್ದು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದೇನೋ ಅವರು ಮಾಡೆಲೆಲ್ಲ ಮಾಡಿಟ್ಟಿದ್ದಾರೆ ಅದೆಲ್ಲ. ಸೊ ಅದರದ್ದು ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಮತ್ತು ಈ ಕಡೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಾವು ದೇವರ ಮಂತ್ರ ಹೇಳಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಅದರದ್ದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಮತ್ತು ಅಲ್ಲಿ ಯಾವುದೋ ಒಂದು ಮುತ್ತಿನ ಪಲ್ಲಕ್ಕಿ ಥರನೇ ಇತ್ತು. ಮೇ ಬಿ ಈ ಸ್ಪೆಷಲ್ ಡೇಸ್ಗಳಲ್ಲಿ ದೇವ್ರಿಗೆ ಆ ಥರ ಮುತ್ತಿನ ಪಲ್ಲಕ್ಕಿನಲ್ಲೆಲ್ಲ ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದು ಅಲ್ಲಿ ಇಟ್ಟಿದ್ರು, ಅದು ಸುಮ್ಮನೆ ಹಾಗೆ ಝೂಮ್ ಮಾಡಿ ಕ್ಯಾಪ್ಚರ್ ಮಾಡಿದೆ. ಬಟ್ ಅಷ್ಟು ನೀಟಾಗಿ ಬಂದಿಲ್ಲ, ಯಾಕೆಂದರೆ ಗ್ರಿಲ್ಸ್ ಹಾಕ್ಬಿಟ್ಟಿದ್ರು ಅಲ್ಲೆಲ್ಲ. ಸೊ ಹಂಗಾಗಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಅಲ್ಲಿಂದ ಹೊರಗಡೆ ಬಂದರೆ ಫುಲ್ಲು ಗ್ರೀನರಿಯಾಗಿ ಚೆನ್ನಾಗಿತ್ತು. ಅದರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಅವರು ಬರೆದಿಟ್ಟಿದ್ರು. ಆ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಸ್ವಲ್ಪ ಗೊಂದಲ ಇತ್ತು. ಅದನ್ನೆಲ್ಲ ಓದಿದ್ಮೇಲೆ ಅದು ಒಂಥರ ದೇವರೇ ನನಗೆ ಪಾಸಿಟಿವ್ ಆಗಿ ಅದರದ್ದು ಉತ್ತರ ಕೊಡ್ತಾ ಇದ್ದಾರೆ ಆ ಥರ ಫೀಲ್ ಆಯಿತು ನನಗೆ. ಓಕೆ, ಅದರದ್ದು ಅಷ್ಟು ಇದನ್ನು ನೀವು ಕೂಡ ಓದ್ಬೋದು. ಕೈಯಲ್ಲಿ ಕೋಟಿ ಇದ್ದರೂ ಹಿರಿಯರು ಕನ್ನಡನೇ ಕಾಲಿಗೆ ನಮಸ್ಕರಿಸು ಸಂಸ್ಕಾರ ಅಂದರೆ ಏನು, ಮತ್ತು ನಮ್ಮ ಮನಸ್ಸಲ್ಲಿ ಏನೇ ನೋವಿದ್ರೂ ಅದು ಹೆಂಗೆ ಇದಾಗಬೇಕು, ಏನು ಅಂದರೆ ನಮಗೆ ನಮ್ಮ ಪಾಲಿಗೆ ಏನು ಬರುತ್ತೆ ಅದು ನಮ್ಮದು ಅನ್ನೋ ಥರ ನಾವು ನಡ್ಕೊಂಡು ಹೋಗಬೇಕು. ಆ ಥರದ್ದೆಲ್ಲ ಒಂದು ಒಳ್ಳೊಳ್ಳೆ ವರ್ಡ್ಗಳನ್ನ ಅಲ್ಲಿ ಬರೆದು ಹಾಕಿದರು. ಜೊತೆಗೆ ನನ್ನ ಮೈಂಡಲ್ಲಿ ಇದ್ದಂಥ ಕೆಲವೊಂದು ಪ್ರಶ್ನೆಗೂ ಕೂಡ ನಾನು ಯಾವತ್ತೂ ಅಲ್ಲಿ ಹೋದಾಗ ಅದನ್ನೆಲ್ಲ ನಾನು ನೋಡೇ ಇರಲಿಲ್ಲ. ಬಟ್ ಇವತ್ತು ಯಾಕೋ ಅದು ಸಡನ್ನಾಗಿ ಕಣ್ಣಿಗೆ ಬಿತ್ತ. ಸೊ ಇರ್ಬೋದು. ಈಗ ನಾನು ತುಂಬ ನಂಬ್ತೀನಿ ರಾಯರನ್ನ. ಯಾವುದೋ ಒಂದು ರೀತಿ ಅವರು ನನಗೆ ಈ ಒಂದು ಪಾಯಿಂಟ್ ಏನಿದೆ ಅದು ನನಗೆ ತುಂಬ ಇಷ್ಟ ಆಯಿತು. ಮಾತಾಡಿ ಪ್ರಯೋಜನವಿಲ್ಲದಾಗ
ಮೌನವಾಗಿರುವುದೇ ಸರಿ. ಆದರೆ ಮಾಡಿದ ಪ್ರಯತ್ನಗಳು ಒಟ್ಟಾಯಿತು. ಒಟ್ಟಿನಲ್ಲಿ ಆ ಪಾಯಿಂಟ್ ನನಗೆ ಆ ಟೈಮಿಗೆ ಕರೆಕ್ಟಾಗಿ ನನಗೆ ನನ್ನ ಮನಸ್ಸಲ್ಲಿ ಏನು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಸಿಕ್ದಂಗೆ ಅನ್ನಿಸ್ತಾ ಇತ್ತು. ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಬಿಸಿಲು ಅಂತೂ ಸಿಕ್ಕಾಬಟ್ಟೆ. ನಾವು ಹೋಗಿದ್ದೇನೆ ಒಂದು 12:30 ಆ ಥರ ಹೊರಟಿದ್ದು. ಬಿಸಿಲು ಟೈಮಲ್ಲೇ ಹೊರಟಿದ್ವಿ. ಅಲ್ಲಿಂದ ಬಂದಾಗ ನೋಡ್ಬೋದು ನಮ್ಮ ಮನೆಯವ್ರು ಏನೇನೆಲ್ಲ ತೊಗೊಂಡು ಬಂದಿದ್ದಾರೆ ತಿನ್ನೋದಕ್ಕೆ ಅಂತ. ಬರೀ ಹೆಸರುಬೇಳೆ, ಆಮೇಲೆ ಮಿಕ್ಸ್ಚರು, ಕಡಲೆ ಬೀಜದ್ದು ಮತ್ತು ನಿಂಬೆ ಹುಳಿ, ಪೆಪ್ಪರ್ಮೆಂಟು, ಕಾರ್ನ್ ಚೋಚೋ ಇದನ್ನೇ ತೊಗೊಂಡು ಬಂದಿದ್ದರು. ಸೊ ಅಲ್ಲಿಂದ ನಾವು ದೇವಸ್ಥಾನದಿಂದ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 2:30 ಏನೋ ಆಗಿಬಿಟ್ಟಿತ್ತು. ಇನ್ನು ಮನೆಗೆ ಬಂದ ತಕ್ಷಣ ಅವ್ರಿಗೆ ಊಟ ಮಾಡಿಕೊಡು ಅಂತ ಅಂದ್ರೆ. ಸೊ ಅವತ್ತು ಸಾಂಬಾರೇನೋ ಮಾಡಿದೆ, ಬೇಳೆ ಸಾಂಬಾರು ಮಾಡಿದೆ ಗಟ್ಟಿಯಾಗಿ. ಅದಕ್ಕೆ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರಿಗಿಷ್ಟ ಬೇಳೆ ಸಾಂಬಾರು ಗಟ್ಟಿ ಮಾಡಿದಾಗ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿಕೊಟ್ಟಿದ್ದೆ. ಅವರು ಇನ್ನು ಮಧ್ಯಾಹ್ನಕ್ಕೂ ಕೂಡ ಬಂದರೆ ಅವರು ಸರಿ ನನಗೆ ಅನ್ನ ಬೇಡ ಚಪಾತಿನೇ ಮಾಡಿಕೊಟ್ಬಿಡು ಅಂದರು. ಸೊ ಹಂಗಾಗಿ ಅವರಿಗೆ ಚಪಾತಿ ಮಾಡಿಕೊಟ್ಬಿಟ್ಟು ನನಗೆ ಯಾಕೋ ತಿನ್ನೋದಕ್ಕೆ ಮೂಡಿಲ್ಲ. ಹಾಗಾಗಿ ಕರ್ಬೂಜ ತೊಗೊಂಡು ಬಂದಿದ್ದೆ. ಕರ್ಬೂಜ ತೊಗೊಂಡು ಬಂದಿದ್ದರು. ಸೊ ಅದನ್ನೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಜ್ಯೂಸ್ ಕೂಡ ಮಾಡಿಕೊಂಡೆ. ಸೊ ಜಾಸ್ತಿ ನಾನು ವಿಡಿಯೋ ಕ್ಲಿಪ್ಪಿಂಗ್ಗಳು ತೊಗೊಂಡಿಲ್ಲ, ಸ್ವಲ್ಪನೇ ನಾನು ತೊಗೊಂಡಿರೋ ಅಂಥದ್ದು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ನನ್ನ ಲೈಫಲ್ಲಿ ಒಂದು ಬಿಗ್ ಚೇಂಜಸ್ ಆಗೋದ್ರಿದೆ, ಅದನ್ನು ನಾನು ಮುಂದೆ ಬರೋವಂಥ ಬ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಸೊ ಅದೇ ರೀತಿ ನಾನು ಮುಂದೆ ಬರೋ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತ ಹೇಳ್ತೀನಿ ನನ್ನ ಲೈಫಲ್ಲಿ ಏನು ಚೇಂಜಸ್ ಆಗಿದೆ, ಅದಕ್ಕೆ ನಾನು ಏನೇನೆಲ್ಲ ಸಫರ್ ಪಟ್ಟೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ನನಗೆ ನಿಜ ಇಷ್ಟ ಇಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಬಟ್ ಓಕೆ ಆದರೂ ಕೂಡ ನನ್ನ ವ್ಯೂವರ್ಸ್ ಆಗಿ ನನಗೆ ಸ್ವಲ್ಪನೇ ವ್ಯೂವರ್ಸ್ ಇರ್ಬೋದು, ಬಟ್ ಆದರೂ ನಿಮಗೋಸ್ಕರ ನಾನು ಒಂದು ಕ್ಲಾರಿಟಿ ವಿಡಿಯೋ ಮಾಡೋಣ, ಏನು ಚೇಂಜಸ್ ಆಗಿದೆ ಅಂಥೇಳಿ ಅಂದ್ಕೊಂಡು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಆ ಒಂದು ಧೈರ್ಯ ಬರುತ್ತೋ ನನಗೆ ಅಂಥೇಳಿ ಜಸ್ಟ್ ಒಂದೊಂದು ಅದಕ್ಕೆ ನಿಮಗೆ ಅಂತಲೇ ಒಂದೊಂದು ಕ್ಲಿಪ್ಪಿಂಗನ್ನು ನಾನು ತೆಗೆದಿಟ್ಟಿದ್ದೀನಿ, ಏನು ಎತ್ತ ಎಲ್ಲ ಅಂತ. ನೋಡೋಣ, ಸಾಧ್ಯ ಆದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಖಂಡಿತ ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ಮೇ ಬಿ ಅದನ್ನು ಶೇರ್ ಮಾಡೋಕ್ಕೆ ಮೊದಲೇ ಡಿಲೀಟ್ ಮಾಡಿದ್ರು ಮಾಡಿಬಿಡ್ತೀನಿ, ಇಲ್ಲ ಶೇರ್ ಮಾಡಿಬಿಟ್ಟು ಸ್ವಲ್ಪ ದಿನ ಆದಮೇಲೆ ಡಿಲೀಟ್ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ನನ್ನ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಅಂಥೇಳಿ ಅದನ್ನು ಆವಾಗ ನೋಡೋಣ. ಸೊ ಇವಾಗ ಸದ್ಯಕ್ಕೆ ನಾನೇನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ, ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ. ಒಳ್ಳೆ ದಿನ, ರಾಯರ ಆಶೀರ್ವಾದ ಸಿಕ್ತು, ಮತ್ತು ರಾಯರ ಬ್ಲೆಸ್ಸಿಂಗ್ ಎಲ್ಲ ನಂಗೆ ನಿಜ ತುಂಬಾ ಅವಶ್ಯಕತೆ ಇತ್ತು ಆ ಟೈಮಲ್ಲಿ. ಅಷ್ಟೊಂದು ಕುಗ್ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು ಮೈಂಡಲ್ಲಿ ನಾನು. ಸೊ ಒಟ್ಟಿನಲ್ಲಿ ಎಲ್ಲ ಪಾಸಿಟಿವ್ ಆಗಿ ನನಗೆ ಅವತ್ತು ಒಂದು ಏನು ಹೇಳ್ತಾರೆ ಪಾಸಿಟಿವ್ ವೈಬ್ ಸಿಕ್ತು ಅಂತಲೇ ಹೇಳ್ಬೋದು. ಅಲ್ಲಿಂದ ಬಂದವಳು ಅವ್ರಿಗೂ ಕೂಡ ಜ್ಯೂಸ್ ಮಾಡಿಕೊಡೋಣ. ಈ ನಡುವೆ ಬಿಸಿಲು ಇರೋದರಿಂದ ತುಂಬ ಬೇಗನೆ ಡಿಹೈಡ್ರೇಟ್ ಆಗಿಬಿಡ್ತಾಯಿದ್ದೀನಿ ನಾನು, ಒಂಥರ ಹೀಟು ಇದಾಗ್ಬಿಡ್ತಾಯಿದೆ. ಸೊ ಹಂಗಾಗಿ ಆದಷ್ಟು ಎಳ್ನೀರು, ಜ್ಯೂಸು ಇಂಥದ್ದನ್ನೇ ನಾನು ಇಂಟೇಕ್ ಮಾಡ್ತಾಯಿದ್ದೆ. ಸೊ ಹಂಗಾಗಿ ಅವ್ರಿಗೆ ಚಪಾತಿ ಮಾಡಿಕೊಟ್ಬಿಟ್ಟು ಇನ್ನೇನೆ ಜ್ಯೂಸ್ ಮಾಡಿಬಿಡೋಣ ಅಂಥೇಳಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿದೆ ಅಷ್ಟೇ. ಈ ವಿಡಿಯೋದಲ್ಲಿ ಇನ್ನೇನು ಜಾಸ್ತಿ ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಸೊ ನಾನೇನೇನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಮತ್ತು ರಾಯರ ದರ್ಶನ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮಾಡಿಸಿದ್ದೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.